ನಮಸ್ಕಾರ ಸ್ನೇಹಿತರೆ, ಎನ್ ಎಸ್ ಪಟ್ಪತಿ. ಮಾನ್ಯ ಸಿದ್ದರಾಮಯ್ಯನವರೇ, SIT ರಚನೆ ಮಾಡಿದ್ರೇನ್ರಿ? ನಿಯೋಗ ಬಂದಿತ್ತು ವಕೀಲರದು, ರಚನೆ ಆಯ್ತಾ? ತುಂಬಾ ಸೆನ್ಸಿಟಿವ್ ಆಗಿರತಕ್ಕಂತ ಕೇಸ್ ಇದು. ಸುಮಾರು ಅತ್ಯಾಚಾರವಾಗಿ ಕೊಲೆಯಾಗಿದೆ ಅಂತ ಇಡೀ ರಾಜ್ಯದ ಜನತೆ ಮನೆ ಮನೆಯಲ್ಲಿ ಭುಗಿಲೆದ್ದು ಯಾವಾಗ ಆ ಆರೋಪಿಗೆ ಶಿಕ್ಷೆಯಾಗಿ ಕಟಕಟೆಯಲ್ಲಿ ನಿಲ್ಲಿಸ್ತಾರೋ, ಜೈಲಿಗೆ ಅಟ್ಟತಾರೋ ಅಂತ ಕಾಯ್ತಾ ಇದ್ದಾರೆ. ಇದು ತುಂಬಾ ಸೆನ್ಸಿಟಿವ್ ಆಗಿರತಕ್ಕಂಥದ್ದು ಮಾನ್ಯ ಮುಖ್ಯಮಂತ್ರಿಗಳೇ. ಹಾಗೂ ಇವರು ಏನು ಗೊತ್ತೇ ಇರೋಲ್ಲ ಇವರಿಗೆ, ಹೋಮ್ ಮಿನಿಸ್ಟರ್. ನಿಮ್ಗೆ ಹೇಳಿದ್ರು ವೇಸ್ಟ್. ಅದು ನಿಮ್ಗೆ ಎಂತೆಂತವ ಗೊತ್ತಿಲ್ಲ, ಇದೇನು ಗೊತ್ತಿರುತ್ತೆ ನಿಮಗೆ? ಇದು ಗೊತ್ತಿರಲ್ಲ ನಿಮಗೆ, ಯಾಕಂದ್ರೆ ನಿಮ್ಮದು ಬೇರೆ ಇದೆ. ಅದು ಸಿದ್ದರಾಮಯ್ಯನವರೇ, ನಿಮ್ಗೆ ಏನಾದರೂ ನೈತಿಕತೆ ಇದ್ರೆ SIT ರಚನೆ ಮಾಡಿಬಿಟ್ಟು ಅದಕ್ಕಿನ ಹಳ್ಳ ಹಿಡಿಸೋದನ್ನ ಬಿಟ್ಟು ಕೇಸನ್ನ ಜನರ ಶಾಪಕ್ಕೆ ಗುರಿಯಾಗ್ತಿರಲ್ಲ, ಜನರ ದೃಷ್ಟಿಯಲ್ಲಿ ಕೆಟ್ಟವರಾಗಿ ಹೋಗೋದಂತೂ ಸತ್ಯ. ಇದರಲ್ಲಿ ಏನಾಗುತ್ತೆ ಅಂತವೆಲ್ಲ ಮುಚ್ಚೋಗುತ್ತೆ. ಅದರಲ್ಲಿ ಎಲ್ಲ ಮುಚ್ಚೋಗೋ ಕೇಸ್ ಅಂತೂ ಇದು ಅಲ್ಲ. ಇದು ಮುಚ್ಚೋಗೋದಲ್ಲ ಸಿದ್ದರಾಮಯ್ಯನವರ, ಇದು ಮುಚ್ಚೋಗೋ ಕೇಸ್ ಅಲ್ಲ. ಇದು ಮುಚ್ಚಲ್ಲ. ಇದರಲ್ಲಿ ಕರ್ಮ ರಿಟರ್ನ್ ಆಗಿದೆ, ಮುಚ್ಚಲ್ಲ. ಅದರಲ್ಲಿ ನೀವು ಬ್ಲೇಮ್ ಆಗ್ತೀರಾ. ಅದೇನೋ ಅಂತಾರಲ್ಲ, ಮಾಡಿದವನು ಪಾಪ ಸುಮ್ಮನೆ ಕೂತು ಪರ ವಹಿಸ್ಕೊಂಡು ಗಪ್ಪು ಕೂತ್ಕೊಂಡು ಏನು ನೀವು ಗಳಿತೀರಾ? ಮಾಡಿದವನು ಪಾಪ ಆಡಿದವನು ಗಳದನಂತ ಹಾಗಾಗುತ್ತೆ ನಿಮ್ಮ ಪರಿಸ್ಥಿತಿ. ಯಾಕಂದ್ರೆ ಪ್ರಸ್ತುತ ಸರ್ಕಾರ ನಿಮ್ಮದು, ನೀವು ಜವಾಬ್ದಾರಿ ಅದಕ್ಕೆ ಅಕೌಂಟೇಬಲ್ ಆಗ್ತೀರಾ. ಮಾನ್ಯ ಸಿದ್ದರಾಮಯ್ಯನವರೇ, ಜನರ ದೃಷ್ಟಿಯಲ್ಲಿ ಕೆಟ್ಟವರಾಗಬಾರ್ದು, ಆ ದೇವರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಾ, ಜನರ ದೃಷ್ಟಿಯಲ್ಲಿ ಕೆಟ್ಟವರಾಗ್ತೀರಾ. ಈ ಕೇಸ್ ಮಾತ್ರ ಇಲ್ಲಿಗೆ ನಿಲ್ಲಲ್ಲ. ನೀವು ಎಷ್ಟೇ ಪ್ರಭಾವಿಗಳ ಒತ್ತಡ ಇರಬಹುದು, ಪವರ್ ನಿಮ್ಮ ಕೈಯಲ್ಲಿದೆ. ಅದು ನೀವು ಮಾಡಲಿಲ್ಲ ಅಂದ್ರೆ 100ಕ್ಕೆ 100 ಮಾಡಿದವನು ಪಾಪ ಆಡಿದವನು ಗಳದಂಗ ಆಗುತ್ತಲ್ಲ. ಅದೇ ರೀತಿ ಮಾಡಿದವರ ಪಾಪ ಇದೇನು ಒತ್ತಿಡೋದು ತಡೆ ಹಿಡೋದೇನು ನೀವೇನು ನಿರೀಕ್ಷೆ ಮಾಡ್ತಾ ಇದೀರಲ್ಲ ಏನಾದ್ರೂ ಮಾಡಬೇಕು ಅಂತ. ದಯವಿಟ್ಟು ಇದು ನಿಲ್ಲೋ ಕೇಸ್ ಅಂತೂ ಅಲ್ವೇ ಅಲ್ಲ. ಇದು ಕರ್ಮ ರಿಟರ್ನ್ ಆಗಿದೆ. ಯಾವನೇ ಇರಲಿ ಅವನು ಜೈಲಿಗೆ ಹೋಗೋದಂತೂ ಗ್ಯಾರಂಟಿ. ನೀವು ಸುಮ್ಮನೆ ಕೂತ್ರು ಮೇಲೆ ಸುಪ್ರೀಂ ಕೋರ್ಟ್ ಇದೆ. ಸುಮಾರು 6 ಕೋಟಿ ಜನ ಭುಗಿಲೆದ್ದಿದ್ದಾರೆ. ನೀವು ಯಾರ್ಯಾರಿಗೆ ಬಿಟ್ಟದ್ರೆ ಈ ಮಿಂಡ್ರಿ ಮೀಡಿಯಾ ಒಂದ್ ಸ್ವಲ್ಪ ಜನ, ಆಮೇಲೆ ಅವ್ರ ಹೇಸಿಗೆ ತಿಂದ ಭಟಂಗಿಗಳು ಕೆಲವೊಬ್ರು, ಅದರಲ್ಲಿ ನಿಮ್ಮ ಸರ್ಕಾರ ಸುಮ್ಮನೆ ಕೂತಿದೆ. ಉಳಿದಿರತಕ್ಕಂತ ಎಲ್ಲ ಇಡೀ ರಾಜ್ಯದ ಜನರು ಆಕ್ರೋಶ ಭರಿತವಾಗಿದ್ದಾರೆ, ರೋಡಿಗಿಳಿತಾರೆ. ನೀವು ಏನೇ ಮಾಡಿದ್ರು ಕೇಳಲ್ಲ. ಆಮೇಲೆ ಕೋರ್ಟಿನಿಂದ ತಾನಾಗಿಯೇ ಸುಪ್ರೀಂ ಕೋರ್ಟ್ ಅಪೀಲ್ ಆಗುತ್ತೆ. ಅದು ಮಾಡಕ್ಕೆ ಟೀಮ್ ಅಂತೂ ರೆಡಿ ಇದೆ. ನೀವು ಇದರಲ್ಲಿ ಸ್ವಚ್ಛವಾಗಿ, ಪಾರದರ್ಶಕವಾಗಿ, ಕೂಲಂಕುಷವಾಗಿ ಅದನ್ನ ತನಿಖೆಗೆ ಏನಾದರೂ SIT ರಚನೆ ಮಾಡಿ ಅದನ್ನ ಮುಂದಿನ ದಿನಗಳಲ್ಲಿ ನಾಳೆಯಿಂದನೇ ಪ್ರಕ್ರಿಯೆ ಆಗಬೇಕು. ಯಾಕಂದ್ರೆ ಇದು ಭುಗಿಲೆದ್ದ ಮನೆ ಮನೆಗೂ ನಿಮ್ಮ ಸರ್ಕಾರ ಅಲ್ಲ, ಇದು ಜನರ ಶಾಪಕ್ಕೆ, ಓಟಿಗೆ ಮುಖ್ಯ ಅಲ್ಲ. ನಿಮಗೆ ಆ ದೇವರ ಶಾಪಕ್ಕೆ ಗುರಿಯಾಗೋದು, ಆ ಆತ್ಮಗಳ ಕಾಡಾಟ ಅಂತೂ ನಿಮಗೆ ಶುರು ಆಗುತ್ತೆ. ಇದು ಮೋಸ್ಟ್ ಸೆನ್ಸಿಟಿವ್. ಯಾಕಂದ್ರೆ ಇಡೀ ರಾಜ್ಯದ ಜನತೆ ಕಾಯ್ತಾ ಇದ್ದಾರೆ. ಸುಮಾರು ವರ್ಷಗಳಿಂದ ಆಗಿರತಕ್ಕಂತ ಈ ಕರ್ಮಕಾಂಡ, ಇದೇನು ಅನ್ಯಾಯ, ಅತ್ಯಾಚಾರ, ಕೊಲೆ ಮಾತಾಡೋರಿಗೆ ಇಲ್ಲಿನ ಬೆಳವಣಿಗೆ ಏನಿದೆ, ಯೂಟ್ಯೂಬರ್ಸು, ಆಮೇಲೆ ಯೂಟ್ಯೂಬ್ನಲ್ಲಿ ಬರ್ತಾ ಇರತಕ್ಕಂಥ ಯೂಟ್ಯೂಬ್ಗಳಲ್ಲಿ ಏನಾದರೂ ಜನರಿಗೆ ತೋರಿಸಬೇಕು ಅಂದ್ರೆ ಅವ್ರ ಯೂಟ್ಯೂಬ್ಗಳೆಲ್ಲ ಡಿಲೀಟ್ ಹಾಕಿ ಹೋಗ್ತಾ ಇವೆ ವಿಡಿಯೋಗಳು. ಅಂಥದ್ರಲ್ಲಿ ನೀವು ಕೈ ಕಟ್ಟಿಕೊಂಡು ಮೌನಕ್ಕೆ ಜಾರಿದ್ರೆ ನೀವು ಈ ಶಾಪಕ್ಕೆ ಗುರಿಯಾಗೋದು ಮಾತ್ರ ನಿಶ್ಚಿತ. ನಿಮ್ಮ ಸಂಪುಟಕ್ಕೆ, ನಿಮ್ಮ ಸರ್ಕಾರಕ್ಕೆ ಆ ದೇವರು ಮಾತ್ರ ಶಾಪ ಕೊಟ್ಟೆ ಕೊಡ್ತಾನೆ. ನೀವು ಎಷ್ಟು ದಿನ ಸುಮ್ಮನೆ ಕೂಡ್ತೀರಾ? ಅದು ಇಷ್ಟು ದಿನ ಆಯ್ತು, ಮತ್ತೆ ಮತ್ತೆ ಬರುತ್ತೆ ಅಂದ್ರೆ ಅದರ ಶಕ್ತಿ ಇದೆ. ಆ ಶಕ್ತಿ ಇದೆ ಅಂತಾನೆ ಬರ್ತಾ ಇದೆ ಅದು. ಹಾಗಾಗಿ ಹೇಳ್ತಾ ಇದ್ದೀನಿ, ಸಿದ್ದರಾಮಯ್ಯನವರೇ, ನಿಮ್ಗೆ ಒಬ್ಬರಿಗೆ ಕೇಳಬೇಕಾಗುತ್ತೆ ಇಲ್ಲಿ. ನೀವು ಮಾಡಲ್ಲ ಅಂದ್ರೆ ಅದಕ್ಕೆ ಮುಂದಿನ ವ್ಯವಸ್ಥೆ ವಕೀಲರು ಮಾಡ್ಕೊಂಡಿದ್ದಾರೆ. ಅವಾಗ ಆಡಿದವರು ಪಾಪ ಸುಮ್ಮನೆ ಕುಂತವ್ರು ಗಳಿತಾರೆ. ಅದಕ್ಕೆ ಶಾಪ ತಟ್ಟೋದು ದೇವರದು. ಆ ಅನ್ಯೂನ್ಯವಾಗಿ ಪಾಪ ಪ್ರಾಣ ಕೊಟ್ಟಿರ್ತಕ್ಕಂಥ ಆತ್ಮಗಳದು. ಅದು ನಿಮಗೂ ತಟ್ಟುತ್ತೆ, ನಿಮ್ಮ ಸರ್ಕಾರಕ್ಕೆ ತಟ್ಟುತ್ತೆ, ಈ ಮಿಂಡ್ರಿ ಮೀಡಿಯಾಗಳಿಗೆ ತಟ್ಟುತ್ತೆ. ಯಾರು ವಿಡಿಯೋಗಳನ್ನ ಪಾರದರ್ಶಕವಾಗಿ ಹಾಕಿ ತೋರಿಸ್ತಾ ಇದಾರಲ್ಲ, ಅವರು ಡಿಲೀಟ್ ಮಾಡ್ತಾ ಇದಿರಲ್ಲ, ಅವರಿಗೆ ತಟ್ಟುತ್ತೆ. ಇದರಲ್ಲಿ ಯಾರ್ಯಾರು ಇದನ್ನು ಮುಚ್ಚಾಕಬೇಕಂತ ಇದ್ರಲ್ಲ ಅವರೆಲ್ಲರಿಗೂ
ಆ ಮಂಜುನಾಥನ ಶಾಪ ಆ ಆತ್ಮಗಳ ಶಾಪ ತಟ್ಟೆ ತಟ್ಟುತ್ತೆ ಅಂತ ಈ ಮೂಲಕ ತಿಳಿಸುತ್ತಾ, ನೀವು ಸುಮ್ಮನೆ ಇದ್ದಷ್ಟು ನಿಮ್ಮದು ಟೈಮು ನಿಮ್ಮದು ನೀವೇ ತಂದ್ಕೋತಾ ಇದ್ದೀರಾ. ಅರ್ಥ ಮಾಡ್ಕೊಳ್ಳಿ. ಅರ್ಥ ಮಾಡ್ಕೊಳ್ಳಿಲ್ಲ ಅಂದ್ರೆ ಇದೆ ನಿಮಗೆ ಅದೇ ಮಾರಿ ಹಬ್ಬ. ಮುಂದಿನ ಎಲೆಕ್ಷನ್ ಅಲ್ಲಂತೂ ನೀವಂತೂ ಹೋಗೇ ಹೋಗ್ತೀರಾ ಹೇಗೋ. ಆಮೇಲೆ ಈ ಶಾಪಕ್ಕಂತೂ ಗುರಿಯಾಗದಂತೂ ಸತ್ಯ. ಬಟ್ ಈ ಕೇಸಲ್ಲಿ ಆರೋಪಿಗೆ ಶಿಕ್ಷೆ ಆಗಲೇ ಆಗುತ್ತೆ. 100 ಅಲ್ಲ 1000%. ವೇಟ್ ಅಂಡ್ ವಾಚ್. ನೀವು ಸುಮ್ಮನೆ ಇರಿ.